ಇಂದ ಬಂದಿದ್ದೀವಿ. ಪರಮಾತ್ಮ ಮುಕ್ತಿಯೋಗ್ಯ ಜೀವರನ್ನು ಆರಿಸಿಕೊಂಡು ಪ್ರತಿ ಸೃಷ್ಟಿಯಲ್ಲಿ ಹೊರತರ್ತಾನೆ. ಎಲ್ಲರಿಗೂ ಸಾಧನ ಮಾಡಿಸ್ತಾನೆ. ಆ ಸಾಧನ ಹೀಗಿದೆ, 4 ಯುಗಗಳಲ್ಲಿ ಒಂದೇ ರೀತಿಯ ಸಾಧನ ಮಾಡಿಸೋದಿಲ್ಲ. ಯುಗಾನುಸಾರವಾಗಿ, ಯುಗದ ಧರ್ಮಾನುಸಾರವಾಗಿ ಸಾಧನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅದು ನಿಮಗೆಲ್ಲರಿಗೂ ಗೊತ್ತು. ಕೃತಯುಗದಲ್ಲಿ ತಪಸ್ಸು, ಯಜ್ಞ ಯಾಗಾದಿಗಳು ಈಗ ಬರ್ತಾ ಕಲಿಯುಗದಲ್ಲಿ ತಪಸ್ಸು ಮಾಡಲಿಲ್ಲ, ಯಜ್ಞ ಮಾಡಲಿಲ್ಲ ಅಂದರೆ ಚಿಂತೆ ಬೇಡ ಅಂತ, ಏನೂ ಬೇಕಾಗಿಲ್ಲ. ದೇವ್ರ ಪೂಜೆ ಮಾಡಲಿಲ್ಲ ಸರಿ, ಆದರೆ ಒಂದು ಮಾತ್ರ ಬಿಡಬೇಡ, ಪ್ರಾಣ ಇರೋಷ್ಟರವರೆಗೆ ಭಗವಂತನನ್ನು ನಿತ್ಯದಲ್ಲಿ ಸ್ಮರಿಸುತ್ತೇವೆ. ಭಗವಂತನ ಸ್ಮರಣೆ ಬಿಟ್ಟ ಅಂದರೆ ಅಶೌಚ ಅಂತ. ಯಾರೋ ಹಿರಿಯವರು ಹೋದ್ರು, ಅವ್ರು ಹೋದ್ರು, ನಮ್ಗೆ ಅಶೌಚ ಬಂತು. ಪ್ರಹ್ಲಾದನ ದೈತ್ಯ ಬಾಲಕರಿಗೆ ಒಂದು ಮಾತು, ಯಾವ ದಿವಸ ದುರ್ದಿನ, ಯಾವ ದಿವಸ ಸುದಿನ, ಎಂದು ಸುದಿನ ಎಂದು ದುರ್ದಿನ. ಅಂದರೆ ನಾವು ಸುದಿನ ಅಂದರೆ ಇವತ್ತು ಆಕಸ್ಮಿಕವಾಗಿ ಆಸ್ತಿ ಸಂಪತ್ತು ಕಲ್ತು ಬಂತು, ಇವತ್ತು ಲಕ್ಕಿ ನಮ್ಗೆ ಭಾಳ ಚೆನ್ನಾಗದ, ಅದಲ್ಲ. ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ ಸಾಹಾನಿ ತನ್ಮಹಚ್ಚಿತ್ತ. ಯಾವ ದಿವಸ, ಯಾವ ಮುಹೂರ್ತ, ಯಾವ ಕ್ಷಣ ಭಗವಂತ ನಮ್ಮ ನಾಲಿಗೆಯಿಂದ ಉಚ್ಚರಿಸಲ್ಪಡಲಿಲ್ಲ ಅಂದರೆ ನಾವು ಉಚ್ಚಾರ ಮಾಡಲಿಲ್ಲವೋ ಅದು ದುರ್ದಿನ. ಎಂದು ನಾವು ಸ್ಮರಿಸ್ತೇವೋ ಅವದು ಕಡೆಯಿಂದ ಕಲಿಯುಗದಲ್ಲಿ ಕಡ್ಡಾಯವಾಗಿ ಭಗವಂತನ ಸ್ಮರಣೆಗೆ ತುಂಬ ಒತ್ತಾಯ ಮಾಡಿ ಹೇಳಿ, ಕಲಿಯುಗ ಧರ್ಮಗಳಲ್ಲಿ ಭಾಗವತ ಏಕಾದಶ ಸ್ಕಂದದಲ್ಲಿ 4 ಯುಗದ ಉಪಾಸನ ಹೇಳಿ, ಕಲಿಯುಗದಲ್ಲಿ ಉಪಾಸನ ಏನು ಅಂದರೆ ನಿಮ್ಗೆ ಉಪಾಸನ ಮಾಡುವುದಕ್ಕೆ ಹಿರಿಯರು ಬಂದು ತೋರಿಸಿಕೊಟ್ಟು ಹೋಗ್ತಾರ ಅಂತ 5100 ವರ್ಷಗಳ ಹಿಂದಗಡೆ ವೇದವ್ಯಾಸರು ಏನು ಬರೆದಾರ ಅಂದರೆ, ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸ. ಸಂಕೀರ್ತನಗಳೆನ್ನುವ ಯಜ್ಞಗಳನ್ನು ಜ್ಞಾನಿಗಳು ಹುಟ್ಟಿ ಅವರು ಮಾಡಿ ನಿಮ್ಮ ಸರಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟಾರೆ. ಅಂದರೆ ನಮ್ಮ ಪುರಂದರದಾಸರು, ವಾದಿರಾಜ, ಶ್ರೀಪಾದರಾಜರು ಹುಡ್ತಾರ ಅಂತ ಅನ್ನೋದು ನಮಗೆ ಕಲ್ಪನೆ ಇಲ್ಲ. 5000 ವರ್ಷದಿಂದಲೇ ವೇದವ್ಯಾಸ ದೇವರು ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸ ಅಂದರೆ ಒಳ್ಳೆ ಜ್ಞಾನಿಗಳು ಮುಂದೆ ಬರ್ತಾರಪ್ಪ ಅಂತ ಅಂದ್ಬಿಟ್ಟಾರೆ. ಯಾರವರು ನಾವೇ ತಿಳ್ಕೊಬೇಕು. ಇವರೆಲ್ಲ ಮಹಾನುಭಾವ. ಆ ಸಾಲಿನಲ್ಲಿ ಬಂದಿರತಕ್ಕಂಥವರೇ ರಾಮಾಂಕಿತ ರಾಮದಾಸರು ಬಂದು ಇಷ್ಟು ಅದ್ಭುತವಾದ ಸಾವಿರಾರು ಕೃತಿಗಳನ್ನು ಬರೆದು ಜನೋಪಕಾರಕ್ಕಾಗಿ, ಸಜ್ಜನರಿಗೆ ಉಪಕಾರಕ್ಕಾಗಿ ಇಟ್ಟು ಮಹತ್ತರವಾದ ಕಾರ್ಯವನ್ನು ಮಾಡಿದ್ದಾರೆ. ಅದು ದೊಡ್ಡದು ಅನ್ನೋದಕ್ಕಿಂತಲೂ ಅವರ ಕೃತಿಗಳನ್ನು ಸಂರಕ್ಷಣೆ ಮಾಡಿದ್ದು ಬಹಳ ದೊಡ್ಡದು. ಇವತ್ತು ಪುರಂದರದಾಸರು ಎಷ್ಟು ಲಕ್ಷಾವಧಿ ಕೃತಿಗಳು ಬರೆದು ಉಳಿಸಿಕೊಂಡಿವೆ. ನಮ್ಮ ದೌರ್ಭಾಗ್ಯ ಹೋಗಿ 1000 ಹಾಡುಗಳಿಗೆ ನಾವು ಪರಿಮಿತರಾಗ್ಬಿಟ್ರೆ, ಇವರು 1000 ಮಾಡಿದ್ರೆ 800 ಆದ್ರೂ ಉಳಿಸ್ಯಾರ ಅಂದ್ರೆ ನಿಜವಾಗ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವರು ಬಹಳ ದೊಡ್ಡ ಕೆಲಸ ಮಾಡಿ ಇದನ್ನು ಸಂರಕ್ಷಣೆ ಮಾಡ್ತಿದ್ದಾರಲ್ಲ, ಇದು ನನಗೆ ಬಹಳ ಹಿಡಿಸದ. ಇದೇ ರೀತಿಯಾಗಿ ಎಲ್ಲಾ ದಾಸರು ಸಿಕ್ಕರೆ ಇನ್ನೂ ಸಂತೋಷ ಪಡ್ತಿರೋದನ್ನ. ಈಗ ಕರ್ನಾಟಕ ಗೌರ್ಮೆಂಟ್ ಮಾಡಿದ, ಈಗ ನಾವು ಕೂಡ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಈಗಾಗಲೇ ವಿಜಯದಾಸರವರೆಗೆ ಬಂದದ. ಈಗ ಇನ್ನು ಕಂಪ್ಲೀಟ್ ಆಗಿಲ್ಲ. ಪುರಂದರದಾಸರು ಎಷ್ಟು ಸಿಕ್ಕದೋ ಅಷ್ಟು, ವಾದಿರಾಜರು, ವ್ಯಾಸರಾಜರು, ಶ್ರೀಮದ್ ನರಹರಿತೀರ್ಥ ಹಿಡಿದುಕೊಂಡು ದಾಸ ಸಾಹಿತ್ಯ ಸರ್ವಸ್ವ ಹೆಸರಿನಿಂದ ಶುರು ಮಾಡಿ ಈಗಾಗಿ ಸುಮಾರು ಒಂದು 18 ಪುಸ್ತಕಗಳು ವಾಲ್ಯೂಮ್ಸ್ ಹೊರಗೆ ಬಂದದ. ಈಗ ವಿಜಯದಾಸರದ 4 ಸಂಪುಟ ಬಂದದ. ಇನ್ನೂ ಕೆಲವು ಕೀರ್ತನೆಗಳೇ ಸಂಪುಟ ಬಂದು ಸುಳಾದಿಗಳು ಬೇರೆ ಮಾಡಿಸ್ತಿದ್ದಾರೆ ಅದನ್ನ. ಹಾಗೆ ಒಬ್ಬೊಬ್ಬ ಫಸಲೆ ತಗೊಳ್ತಾ ರಾಮದಾಸರ ಕೃತಿಗಳಿಗೂ ಕೂಡ ನಾವು ಮುಂದೆ ಬರ್ತೀವಿ. ಅದಕ್ಕೆ ನಮ್ಮವರೇ ಇದ್ದಾರೆ, ಅದರಲ್ಲಿ ಬೆಂಗಳೂರಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯವರಿಗೆ ಸಜೆಸ್ಟ್ ಮಾಡ್ತೀನಿ. ಇದನ್ನೆಲ್ಲ ಸಂಶೋಧಕ ಕಮಿಟಿ ಇದ್ದಾರೆ, ನಾವು ಅದನ್ನು ಇಸ್ಕೊಳ್ತೀವಿ. ನಿಮ್ಮ ಕಡೆಯಿಂದ ಅದು ತಗೊಂಡು ನಮ್ಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅದು ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿದೆ. ಈಗ ವೆಂಕಪ್ಪನ ಸಂಸ್ಥೆಗೆ ಕೂಡ ಕೊಡ್ರಿ, ಕೂಡ ನಾವು ಅದನ್ನು ಪ್ರಿಂಟ್ ಮಾಡ್ತೀವಿ. ಇನ್ನು ಕ್ರಮೇಣ ಒಂದೊಂದು ಮಾಡ್ತಾ ಮುಂದೆ ಕೂಡ ಬರ್ತೀವಿ. ಸಂತೋಷ. ನೀವು ಆರಾಧನೆ ನಡೆಸಿರಿ, ನಮ್ಮ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡ್ರಿ. ಅದನ್ನು ಇನ್ನೊಂದು 4 ಸಂಗೀತ, ಉಪನ್ಯಾಸ ಇವು ಕೂಡ ಮಾಡ್ರಿ.
ನಮ್ಮ ಕಡೆಯಿಂದ ಆಗೋ ಮೊದಲೇ ಅಡ್ವಾನ್ಸ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಬಂದರೆ ಆ ಫೈಲ್ ಇಟ್ಟು ನಾವು ಏರ್ಪಾಟ್ ಮಾಡಿ ಖಂಡಿತ ಮಾಡ್ತಾರೆ. ಅವಶ್ಯಕ ನಾಲ್ಕು ಮಂದಿ ಫೋಟೋ ತೆಗ್ಸ್ಕೊಂಬಿಟ್ರೆ ಎಲ್ಲೇ ನಿಂತ್ಕೊಂಡ್ಬಿಟ್ರು ಗುರುಗಳೆಲ್ಲ